ಮೂಡಲಕೆರೆನ ಸುದ್ದಿ ವಾಹಿನಿಗೆ ಸ್ವಾಗತ. ಇದು ನಿಮ್ಮ ವಿಶ್ವಾಸದ ವಾಸ್ತವ ಸುದ್ದಿಯ ಪ್ರತೀಕ. ಹೇಗಿದೆ ಕಾರ್ತಿಕ ಸೋಮವಾರ ಸೋಮೇಶ್ವರ ಪಾಳ್ಯದಲ್ಲಿ? ಏನು ಇವತ್ತು ನಮ್ಮ ಮುಳಬಾಗಿಲು ತಾಲೂಕು ನಮ್ಮ ಸೋಮೇಶ್ವರ ದೇವರ ಸನ್ನಿಧಿಯಲ್ಲಿ ಯಾವತ್ತೂ ಈ ಜನಸಾಗರ ಯಾವತ್ತೂ ಕಾಣೋಕ್ಕಿಲ್ಲ. ನಮ್ಮ ಸೋಮೇಶ್ವರ
ಟೆಂಪಲ್ಗೆ ಇವತ್ತು ಒಳ್ಳೆಯ ಅಲಂಕಾರ, ಒಳ್ಳೆಯ ದೇವರಿಗೆ ಅರ್ಚಕರು ಒಳ್ಳೆಯ ಪೂಜೆ ಮಾಡಿ ನಮ್ಮ ತಾಲೂಕು ಅತ್ಯಂತ ಜನ ಇವತ್ತು ಜನಸಾಗರ ಆಗಿದೆ. ಇವತ್ತು ಈ ಭಕ್ತಿ ಜನರಲ್ಲಿ ಹಿಂಗೆ ಕಂಟಿನ್ಯೂ ಆಗಿ ಹೇಳ್ತಾ ನಾನು ಈ ನಮ್ಮ ಸೋಮೇಶನಿಗೆ ನಮಸ್ಕಾರ ಮಾಡ್ತಾ ನಮ್ಮ ಜನಗೆ ಒಳ್ಳೆ ಬುದ್ಧಿ ಕೊಟ್ಟು ಒಳ್ಳೆ ದೇವರು ಒಳ್ಳೆಯದಾಗಲಿ, ಮಳೆ ಬೆಳೆ ಎಲ್ಲ ಆಗಲಿ, ನಮ್ಮ ಮುಳಬಾಗಿಲು ತಾಲೂಕಿನ ಸೋಮೇಶ್ವರ ಜನ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಕೋರ್ತಾ ಇದ್ದೀವಿ. ಕಾರ್ತಿಕ ಸೋಮವಾರ ಚೆನ್ನಾಗಿದೆ, ಒಳ್ಳೆಯ ಅರ್ಚಕರು ಒಳ್ಳೆ ಪೂಜೆ ಮಾಡಿದ್ದಾರೆ, ಒಳ್ಳೆ ಇದು ಮಾಡಿದರೆ ಜನ ಸಾಗರ ಇದೆ ಇಲ್ಲಿ. ಓಕೆ. ಮುಳಬಾಗಿಲು ಜನತೆಗೆ ನಮಸ್ಕಾರಗಳು. ಶ್ರೀ ಪ್ರಸನ್ನ ಸೋಮೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಇವತ್ತು ಕಾರ್ತಿಕ ಕೊನೆಯ ಸೋಮವಾರ ಲಕ್ಷ ದೀಪೋತ್ಸವ ಕಾರ್ಯಕ್ರಮ ಇದೆ. ಬೆಳಗ್ಗೆ 4 ಗಂಟೆಯಿಂದ ವಿಶೇಷ ಅಭಿಷೇಕಗಳು ಮಧ್ಯಾಹ್ನ 2 ಗಂಟೆವರೆಗೂ ನಡೆದಿದೆ. ಸಂಜೆ ಮಧ್ಯಾಹ್ನದ ಅಭಿಷೇಕಗಳ ನಂತರ ವಿಶೇಷ ಪುಷ್ಪಾಲಂಕಾರ ಮಾಡಿರುತ್ತೇವೆ. ತಾಲ್ಲೂಕಿನಿಂದ ಆಚೆ ಕಡೆಯಿಂದನೂ ವಿಶೇಷವಾಗಿ ಕೋಲಾರ ಜಿಲ್ಲೆಯಿಂದ ಎಲ್ಲ ವಿಶೇಷವಾಗಿ ಭಕ್ತಾದಿಗಳು ದೇವರ ದರ್ಶನಕ್ಕೆ ಬರ್ತಾಯಿದ್ದಾರೆ. ಬಹಳ ತಂಡೋಪತಂಡವಾಗಿ ಬರ್ತಾರೆ. ಸಹಸ್ರಾರು ಜನ ಬಂದು ದೇವರ ದರ್ಶನ ಮಾಡ್ತಾಯಿದ್ದಾರೆ. ಆ ಬಂದ ಭಕ್ತಾದಿಗಳಿಗೂ ಎಲ್ಲರಿಗೂ ದೇವರು ಅಷ್ಟೈಶ್ವರ್ಯಗಳನ್ನು ಕೊಡಲಿ, ಒಳ್ಳೆಯ ಸದ್ಬುದ್ಧಿಯನ್ನು ಕೊಡಲಿ, ರಾಜ್ಯವು ಸುಭಿಕ್ಷವಾಗಿರಲಿ, ದೇಶವು ಸುಭಿಕ್ಷವಾಗಿರಲಿ, ಶತ್ರುಬಾಧೆಯಿಂದ ಸೋಮೇಶ್ವರ ಸ್ವಾಮಿ ನಮ್ಮ ದೇಶವನ್ನು ಸದಾ ರಕ್ಷಿಸಲಿ. ನಮ್ಮ ಆ ಧಾರ್ಮಿಕ ಪದ್ಧತಿಯು ಹೀಗೆ ಇನ್ನೂ ವಿಶೇಷವಾಗಿ ಅಭಿವೃದ್ಧಿಯಾಗಿ ಭಾರತ ಮಾತೆಯು ಧನ್ಯರಾಗಬೇಕು ಅಂತ ಹೇಳ್ಬಿಟ್ಟು ಎಲ್ಲ ಭಕ್ತಾದಿಗಳು ದೇವರ ದರ್ಶನ ಮಾಡಿದ ಭಕ್ತಾದಿಗಳೆಲ್ಲ ಅವ್ರ ಕುಟುಂಬಕ್ಕೆಲ್ಲ ಆಯುರಾರೋಗ್ಯ ಐಶ್ವರ್ಯ ಅಷ್ಟೈಶ್ವರ್ಯಗಳನ್ನು ದಯಪಾಲಿಸಲಿ ಸೋಮೇಶ್ವರನ ಅಂತ ಹೇಳ್ತಾ ಇದ್ದೀನಿ. ಈ ಕಾರ್ತಿಕ ಕೊನೆಯ ಸೋಮವಾರ ಹಿಂದಿನ ಕಾಲದಿಂದಲೂ ಬಹಳ ವಿಶೇಷವಾಗಿ ನಡೆದುಕೊಂಡು ಬಂದಿರೋದ್ರಿಂದ ಈ ಸಲ ಇನ್ನೂ ವಿಜೃಂಭಣೆಯಿಂದಾಗಿ ನಡೀತಾ ಇದೆ. ಹಲವಾರು ಭಕ್ತಾದಿಗಳು ದೇವರ ಪ್ರಸಾದವನ್ನು ನಿರಂತರವಾಗಿ ಬೆಳಗ್ಗೆ 4 ಗಂಟೆಯಿಂದ ಮಾಡ್ಕೊಂಡು ಬಂದಿದ್ದಾರೆ. ಅವ್ರಿಗೂ ದೇವರೆಲ್ಲ ಸೌಕರ್ಯಗಳನ್ನು ಮಾಡಲಿ ಅಂತೇಳಿ ನಮಸ್ಕಾರ. ಪ್ರತಿ ವರ್ಷದಂತೆ ಈ ವರ್ಷ ಕಡೆಯ ಕಾರ್ತಿಕ ಸೋಮವಾರದಂದು ಮುಳಬಾಗಿಲಿನ ಎಲ್ಲ ಈಶ್ವರ ದೇವಾಲಯಗಳಲ್ಲೂ ವಿಜೃಂಭಣೆಯ ಅಲಂಕಾರ ದೀಪದ ಅಲಂಕಾರನ ಮಾಡಿ ಭಾಳ ವಿಜೃಂಭಣೆಯಿಂದ ಈ ಒಂದು ಲಕ್ಷ ದೀಪೋತ್ಸವವನ್ನು ಮುಳಬಾಗಿಲಿನ ಎಲ್ಲ ದೇವಾಲಯಗಳು ಆಚರಿಸಿದ್ದಾರೆ. ಅದೇ ರೀತಿ ಇಲ್ಲಿನ ಸೋಮೇಶ್ವರ ದೇವಾಲಯದಲ್ಲಿ ಭಾಳ ವಿಜೃಂಭಣೆಯಿಂದ ದೀಪಾಲಂಕಾರವನ್ನು ಮಾಡಿ ವಿಶೇಷ ಹೂವಿನ ಅಲಂಕಾರದೊಂದಿಗೆ ದೇವರನ್ನು ಪೂಜಿಸುತ್ತಾರೆ. ಎಲ್ಲರಿಗೂ ಆ ಭಗವಂತ ಒಳ್ಳೆಯ ಆರೋಗ್ಯ ಐಶ್ವರ್ಯವನ್ನು ಕಾಪಾಡಲಿ ಅಂತೇಳಿ ಈ ಸಂದರ್ಭದಲ್ಲಿ ಈಶ್ವರನಲ್ಲಿ ಬೇಡ್ಕೊಳ್ತೇವೆ. ಬಾರೋ